ನೋಡವ್ವ, ನಿನ್ ಜೀವನದಲ್ಲಿ ಇದುವರೆಗೂ ಏನೇನ್ ನಡೀತೋ ಅದನ್ನ ಯಾರು ಬದಲಾಯಿಸಕ್ಕಾಗಕ್ಕಿಲ್ಲ. ಇನ್ ಮುಂದಕ್ಕಾದ್ರೂ ನೀನ್ ಹೆಂಗ್ ಬೇಕು ಹಂಗ್ ಬದಲಾಯಿಸ್ಕೋಬೋದಲ್ವಾ? ಅಲ್ಲಿ ನಿಮ್ಮತ್ತೆ ನಾದ್ನಿದಿರು ಸರಿ ಇಲ್ಲದೆ ಇರ್ಬೋದು, ಆದ್ರೆ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಅಪ್ರಂಜಿ ಅಂತವ್ರು ಕಣವ. ಆ ಕೆಟ್ಟವ್ರಿಗೋಸ್ಕರ ಈ ಒಳ್ಳೆಯವ್ರನ್ನ ಯಾಕೆ ದೂರ ಮಾಡ್ಕೋತೀಯ? ಇದರಿಂದ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಯ್ತದೆ ಅಂತ ಅರ್ಥ ಮಾಡ್ಕೊಂಡಿದ್ಯಾ? ನೀನ್ ಏನೇ ಹೇಳು ಅಜ್ಜಿ, ನನಗ್ ಪೂಜೆ ಮಾಡೋದಕ್ಕೆ ಮನ್ಸಿಲ್ಲ. ನೋಡವ, ಮನ್ಸಿಲ್ಲ ಅಂತ ತಪ್ಪಿಸ್ಕೊಳಕ್ ಹೋಗ್ಬೇಡ. ಒಂದ್ಸಾರಿ ಮನ್ಸ್ ಕೊಟ್ಟು ನೋಡು, ಮುಂದಿದ್ದು ತನ್ನಷ್ಟು ತಾನೇ ನಡ್ಕೊಂಡೋಯ್ತದೆ. ನೋಡವ, ಈಗ್ಲೂ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ನಿಮ್ಮಿಬ್ಬರ ಜೋಡಿನ ಆ ಭಗವಂತನೇ ಮಾಡಿರೋದು. ಈಗ ಅವನಿಂದನೂ ಬದಲಾಯಿಸಕ್ಕಾಗಕ್ಕಿಲ್ಲ. ಯಾವತ್ತಿದ್ರು ಚಿಕ್ಕ ಯಜಮಾನ್ರೆ ನೀನು ಗಂಡ, ನೀನು ಅವನ ಹೆಂಡತಿ, ನೀನು ಹೋಗಿ ಪೂಜೆ ಮಾಡಲೇಬೇಕು. ಆಯ್ತು ಕಣವ, ನೀನ್ ನನ್ನ ಮಾತಿಗೆ ಸೋಲ್ದೇ ಇರ್ಬೋದು, ನಾನೇ ಸೋಲ್ತೀನಿ. ನಮ್ಮನ್ನ ಕಷ್ಟದಿಂದ ಪಾರ್ ಮಾಡವ್ರೆ, ಹೊಸ ಬದುಕು ಕೊಟ್ಟವ್ರೆ ಅನ್ನೋ ಗೌರವಕ್ಕಾದ್ರೂ ನೀನು ಹೋಗಿ ಪೂಜೆ ಮಾಡಿ ಪುಣ್ಯ ಕಟ್ಕೊ. ಅವ್ರು ಮಾಡಿರೋ ಸಹಾಯನ ನಾವು 3 ಜನ್ಮ ಎತ್ತು ಬಂದ್ರೂ ತೀರ್ಸಕ್ಕಾಗಕ್ಕಿಲ್ಲ. ಆದ್ರೆ ಅವ್ರು ಇಷ್ಟಪಟ್ಟ ಪೂಜೆ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತಲ್ವಾ? ನಮಗ್ ಖುಷಿ ಕೊಟ್ಟಿರೋನ್ನ ನಮ್ಮ ಪಾಲಿನ ದೇವ್ರು ಅಂತ ತಿಳ್ಕೊಂಡು ಪೂಜೆ ಮಾಡು. ನೋಡಪ್ಪ, ನೀನ್ ಎತ್ತಾಡ್ಸಿರೋ ಈ ಕೈಗಳಿಂದ ಬೇಡ್ಕೋತಾ ಇದ್ದೀನಿ, ಇದನ್ನು ಮಾಡ್ಬಿಡವ. ಸರಿ ಅಜ್ಜಿ, ನಾನು ಪೂಜೆ ಮಾಡ್ತೀನಿ. ಆದ್ರೆ ಆ ಮನೇಲಲ್ಲ, ನಮ್ಮನೇಲೇ ಮಾಡ್ತೀನಿ.